ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಟಿಟಿಡಿಯಿಂದ ಧನಪ್ರದಾಯಕ ಶ್ರೀ ಮಹಾವಿಷ್ಣು ಯಾಗ. ತಿರುಪತಿ ವೇದ ವಿಶ್ವವಿದ್ಯಾಲಯದಲ್ಲಿ ಪರಿಮಳಿಸಿದ ಮಹಾವಿಷ್ಣು ದಿವ್ಯನಾಮಾಮೃತ. ತಿರುಮಲೆಯಲ್ಲಿ ಪ್ರತಿಧ್ವನಿಸುತ್ತಿರುವ ಸುಂದರಕಾಂಡ ಪಠಣ. ವಿಶ್ವ ಕಲ್ಯಾಣಾರ್ಥಕ್ಕಾಗಿ ಜರುಗುತ್ತಿರುವ ಆಧ್ಯಾತ್ಮಿಕ ಕ್ರತುವುಗಳು. ಲಕ್ಷ ದೀಪೋತ್ಸವದಿಂದ ಪ್ರಜ್ವಲಿಸಿದ ದೇವಾಲಯಗಳು. ನಾಡಿನೆಲ್ಲೆಡೆ ಸಂಪನ್ನವಾದ ವೈಭವದ ಕಾರ್ತೀಕ ದೀಪೋತ್ಸವ. ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ಪ್ರಾಂಗಣ ಮಂಗಳವಾರ ಬೆಳಿಗ್ಗೆ ಮಹಾವಿಷ್ಣುವಿನ ದಿವ್ಯ ನಾಮಾಮೃತದಿಂದ ಪರಿಮಳಿಸಿತು. ತಿರುಮಲ ತಿರುಪತಿ ದೇವಾಲಯದ ಆಶ್ರಯದಲ್ಲಿ ಸನ್ಮಂಗಳ ಪ್ರಾಪ್ತಿಗಾಗಿ ಧನವ್ರತ ವೇದೋಕ್ತವಾಗಿ ನೆರವೇರಿತು. ಯಾಗ ಮಂಟಪದಲ್ಲಿನ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ಅನಂತರ ಅರ್ಚಕರು ಕಲಶ ಸ್ಥಾಪನೆ, ಕಲಶಾರಾಧನೆ, ಪುಣ್ಯಾಹವಾಚನ, ವಿಶ್ವಕ್ಸೇನ ಆರಾಧನೆ, ಸಂಕಲ್ಪ ಪೂಜೆ ಮತ್ತಿತರ ವೈದಿಕ ಕರ್ತವ್ಯಗಳನ್ನು ಪೂರ್ತಿಗೊಳಿಸಿ ಸ್ವಾಮಿ ಅಮ್ಮನವರಿಗೆ ಧೂಪ, ದೀಪ, ನಿವೇದನೆಯನ್ನು ಸಮರ್ಪಿಸಿದರು. ಅನಂತರ ತುಳಸಿ ದಳ, ಬಿಲ್ವದಳ, ವಿವಿಧ ಪುಷ್ಪಗಳಿಂದ ಶ್ರೀ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಅರ್ಚನೆಯನ್ನು ನಿರ್ವಹಿಸಿದರು. ಅನಂತರ ಹೋಮಕುಂಡದಲ್ಲಿ ಶಾಸ್ತ್ರೋಕ್ತವಾಗಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಪಂಡಿತರು ಧನಪ್ರದ ಶ್ರೀ ಮಹಾವಿಷ್ಣು ಯಾಗವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಡಾಕ್ಟರ್ ಕೆಎಸ್ ಜವಾಹರ ರೆಡ್ಡಿ, ಹೆಚ್ಚುವರಿ ಇಒ ಎವಿ ಧರ್ಮಾರೆಡ್ಡಿ, ವೇದ ವಿಶ್ವವಿದ್ಯಾಲಯ ಉಪಕುಲಪತಿ ಆಚಾರ್ಯ ಸನ್ನಿಧಾನಂ ಸುದರ್ಶನ ಶರ್ಮಾ, ಎಸ್ವಿಬಿಸಿ ಸಿಇಒ ಜಿ ಸುರೇಶ್ ಕುಮಾರ್, ಎಫ್ಎ ಅಂಡ್ ಸಿಒ ಬಾಲಾಜಿ ಇನ್ನಿತರ ಅಧಿಕಾರಿಗಳು, ವೇದ ಪಂಡಿತರು ಪಾಲ್ಗೊಂಡಿದ್ದರು. ತಿರುಮಲೆಯ ನಾದನಿರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕೊರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀ ಕುಪ್ಪಶಿವ ಸುಬ್ರಹ್ಮಣ್ಯಂ ಅವಧಾನಿ ಅವರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. सर्वशुभफलप्राप्त्यर्थं श्रीरामचन्द्ररूपान्तरस्य श्रीमद्वेङ्कटेश्वर परब्रह्मणः श्रीमदाञ्जनेयस्य च परिपूर्णानुग्रहसिद्ध्यर्थं श्रीमद्वाल्मीकिरामायणान्तर्गते सुन्दरकाण्डे यथाशक्ति त्रयस्त्रिंशत् सर्गश्लोकपारायणम् श्रीधन्वन्तरि मन्त्रपारायणम् तथा श्रीविष्णुसहस्रनामस्तोत्रपारायणम् च अन्योन्यसाहाय्येन आचार्यमुखेन करिष्यामहे. ಉಡುಪಿಯ ಕುತ್ಪಾಡಿಯ ಕಾನಂಗಿಯಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವವು ಜರುಗಿತು. ಈ ನಿಮಿತ್ತ ದೇವರನ್ನು ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ದೇವಾಲಯದ ಸುತ್ತಲೂ ಭಕ್ತಾದಿಗಳು ಲಕ್ಷ ಲಕ್ಷ ದೀಪಗಳನ್ನು ಹಚ್ಚಿದರು.
ನಂತರ ತಂತ್ರಿಗಳು ಬಲಿಯನ್ನು ಹಾಕಿ ನರ್ತನ ಬಲಿ ಸೇವೆಯನ್ನು ಮಾಡಿ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಕರ್ಪೂರದಾರತಿಯನ್ನು ಬೆಳಗಲಾಯಿತು. ಸುಡುಮದ್ದು ಪ್ರದರ್ಶನದೊಂದಿಗೆ ರಥೋತ್ಸವವು ವೈಭವದಿಂದ ಜರುಗಿತು. ವಿವಿಧ ವಾದ್ಯ ಸೇವೆಯೊಂದಿಗೆ ಸುತ್ತು ಬಲಿ, ನರ್ತನ ಬಲಿ, ವಾಲಗಮಂಟಪ ಪೂಜೆಯು ಜರುಗಿತು. ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಶ್ರೀ ಹಂಪಿ ವಿರೂಪಾಕ್ಷ ವಿದ್ಯಾರಣ್ಯ ಮಹಾಸಂಸ್ಥಾನದ ಶ್ರೀ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮೀಜಿಯವರು ತಿರುಮಲೆಗೆ ಮಂಗಳವಾರ ಬೆಳಿಗ್ಗೆ ಶ್ರೀನಿವಾಸ ಸ್ವಾಮಿಯ ದರ್ಶನಕ್ಕೆ ತಮ್ಮ ಶಿಷ್ಯ ಪರಿವಾರ ಸಮೇತರಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಟಿಟಿಡಿ ಅಧಿಕಾರಿಗಳು ಸಕಲ ಆಲಯ ಮರ್ಯಾದೆಯೊಂದಿಗೆ ಸ್ವಾಮೀಜಿಯವರನ್ನು ಸ್ವಾಗತಿಸಿದರು ಹಾಗೂ ನೈವೇದ್ಯ ವಿರಾಮದಲ್ಲಿ ಸ್ವಾಮಿಯ ದರ್ಶನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ರಜತ ಕವಚ, ಪರಿಮಳ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಸಜ್ಜನರ ಭಯ ಪರಿಹರಿಸು ಕರುಣಾಳು. ನಂತರ ಸ್ವಾಮಿಗೆ ನಾಮಾವಳಿಯೊಂದಿಗೆ ಬಿಲ್ವಾರ್ಚನೆಯನ್ನು ನಿರ್ವಹಿಸಿ ಕರ್ಪೂರದಾರತಿಯನ್ನು ಬೆಳಗಲಾಯಿತು. ಮೃತ್ಯುಂಜಯ ಶರಣು ಮೃತ್ಯುಂಜಯ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ತಿರುಪ್ಪಾವೈ ಪಾಶುರಗಳನ್ನು ರಚಿಸಿ ಶ್ರೀ ರಂಗನಾಥನನ್ನು ಆರಾಧಿಸಿದ ಆಳ್ವಾರರು ಯಾರು? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ. ದಣಿಯ ನೋಡಿದೆನು ವೆಂಕಟನಾಥನ, ದಣಿಯ ನೋಡಿದೆ ಶಿಖಾಮಣಿ ತಿರುಮಲನ. ಕುಣಿದ ಮುದ್ದು ರಂಗ ಕುಣಿದ, ರಂಗ ಕುಣಿದ ಗೋಪಿಕಂಗಳ ಮುಂದೆ, ರಂಗ ಕುಣಿದ ಗೋಪಿಕಂಗಳ ಮುಂದೆ. ನಾದ ಪ್ರಿಯನಾದ ದೇವರ ಗುಣಗಾನವನ್ನು ಮಾಡುವ ಭಕ್ತಿ ಸಂಗೀತ. ಭಕ್ತಿ ಸಂಗೀತ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಕೊಡವೂರಿನ ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪಗಳ ನಡುವೆ ರಾರಾಜಿಸುತ್ತಿರುವ ಶ್ರೀ ಶಂಕರನಾರಾಯಣ ಸ್ವಾಮಿಯ ವಿಶ್ವರೂಪ ದರ್ಶನವು ನೆರವೇರಿತು. ಈ ನಿಮಿತ್ತ ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಲಾಯಿತು. ವಿವಿಧ ಆಕೃತಿಯ ರಂಗೋಲಿಯನ್ನು ಬಿಡಿಸಿ ಅದರ ಸುತ್ತಲೂ ದೀಪಗಳನ್ನು ಇಡಲಾಯಿತು.
ಆನಂತರ ಶ್ರೀ ಶಂಕರನಾರಾಯಣ ಸ್ವಾಮಿಯ ಆಕೃತಿಯನ್ನು ರಂಗೋಲಿಯಲ್ಲಿ ಬಿಡಿಸಿ ಸುತ್ತಲೂ ದೀಪಗಳನ್ನು ಹಚ್ಚಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೀಪದ ಬೆಳಕಿನಲ್ಲೇ ದೇವರನ್ನು ದರ್ಶಿಸಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದಲ್ಲಿರುವ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತೀಕ ಮಾಸದ ಕಡೆಯ ಸೋಮವಾರ ಮತ್ತು ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಪರಿಮಳ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಮಹಾದೇವನಿಗೆ ಏಕಾರತಿ, ನಾಗಾಭರಣಾರತಿ, ರಥಾರತಿ ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಉಪಾಲಯದಲ್ಲಿರುವ ದೇವರುಗಳನ್ನು ಅಲಂಕರಿಸಿ ವಿಶೇಷವಾಗಿ ಪೂಜಿಸಲಾಯಿತು. ಭಕ್ತಾದಿಗಳು ಪರಶಿವನ ದರ್ಶನ ಪಡೆದು ಪಾವನರಾದರು. ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳು ಸಂಕಲ್ಪ ಸಿದ್ಧಿಗಾಗಿ ದೀಪಗಳನ್ನು ಹಚ್ಚಿದರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತೀಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನಂತರ ಆಲಯ ಆವರಣದಲ್ಲಿ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಶೃಂಗರಿಸಿದ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಉಯ್ಯಾಲೆ ಸೇವೆಯನ್ನು ನಿರ್ವಹಿಸಿದರು. ಆ ಬಳಿಕ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಹಾಗೂ ಉತ್ಸವ ಮೂರ್ತಿಗೆ ಏಕಕಾಲದಲ್ಲಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ದರ್ಶನ ಪಡೆದು ಕಾರ್ತಿಕ ದೀಪಗಳನ್ನು ಹಚ್ಚಿ ಕೃತಾರ್ಥರಾದರು. ಬೆಂಗಳೂರಿನ ಗಾಂಧಿನಗರದ ಶ್ರೀ ಅನಂತಸ್ವಾಮಿ ಆಶ್ರಮದಲ್ಲಿ ಶ್ರೀ 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 ಸದ್ಗುರು ಅನಂತಸ್ವಾಮಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸಿ ಶ್ರೀ ಏಕನಾದಿ ಶ್ರೀಮದ್ ಭಾಗವತ ಪಾರಾಯಣ ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂಭ್ರಮದ ಲಕ್ಷದೀಪೋತ್ಸವಕ್ಕೆ ತೆರೆ ಬಿದ್ದಿತು. ಈ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಉತ್ಸವಾದಿಗಳು ವೈಭವದಿಂದ ಜರುಗಿದವು. ಲಕ್ಷದೀಪೋತ್ಸವದಲ್ಲಿ ಪಾಲ್ಗೊಳ್ಳಲು ಜನಸಾಗರವೇ ಹರಿದು ಬಂದಿತ್ತು. ದೀಪಗಳನ್ನು ಹಚ್ಚಿ ಸ್ವಾಮಿಗೆ ದೀಪ ನೀರಾಜನವನ್ನು ಸಮರ್ಪಿಸಿದರು. ಬೆಂಗಳೂರಿನ ಹೊಸಳ್ಳಿಯಲ್ಲಿರುವ ಶ್ರೀ ಹರಿಹರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವವು ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಯಿತು. ವಿವಿಧ ಆರತಿಗಳೊಂದಿಗೆ ಕರ್ಪೂರದಾರತಿಯನ್ನು ಬೆಳಗಲಾಯಿತು.
ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ನಂತರ ಆಲಯ ಹೊರಾಂಗಣದಲ್ಲಿ ಭಕ್ತಾದಿಗಳು ಲಕ್ಷ ದೀಪಗಳನ್ನು ಹಚ್ಚಿ ಸಂಕಲ್ಪ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಭೂಪಸಮುದ್ರ ಗ್ರಾಮದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಕೊನೆಯ ಸೋಮವಾರ ಮತ್ತು ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆಗಳು, ಅಖಂಡ ಭಜನೆಯು ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಆವರಣದಲ್ಲಿ ದೀಪಗಳನ್ನು ಹಚ್ಚಿ ಪೂಜಿಸಲಾಯಿತು. ನಂತರ ಗ್ರಾಮಸ್ಥರಿಂದ ಅಹೋರಾತ್ರಿ ಅಖಂಡ ಭಜನಾ ಕಾರ್ಯಕ್ರಮವು ಜರುಗಿತು. ಇದೇ ಸಂದರ್ಭದಲ್ಲಿ ಆಲಯ ಅರ್ಚಕರು SVBCಯೊಂದಿಗೆ ಮಾತನಾಡಿದರು. ಸೋಮವಾರ ಈ ರೇಣುಕಾ ಯಲ್ಲಮ್ಮನ ಗುಡಿ ಬಹಳ ಪುರಾತನವಾದ ನಮ್ಮೂರಲ್ಲಿ. ಈ ಪುರಾತನವಾದ ಗುಡಿಯನ್ನು ಬಹಳ ದಿವಸದಿಂದ ಶಿಥಿಲಾವಸ್ಥೆಯಲ್ಲಿದ್ದಾಗಲಿಂದ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಭಜನೆ ಮಾಡಿ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಇದು ಪ್ರಾಚೀನವಾದಂತಹ ಗುಡಿ. ಶಿಥಿಲಾವಸ್ಥೆಗೆ ಬಂದಿದ್ದಕ್ಕೆ ಈ ಗುಡಿಯನ್ನು ಮತ್ತೆ ನಾವೆಲ್ಲರೂ ಕಲಿತು, ಊರಲ್ಲಿ ಎಲ್ಲರೂ ಕಲಿತು ಅದನ್ನು ವ್ಯವಸ್ಥೆಯಿಂದ ಮಾಡಿ ಅದನ್ನು ಪುನರುದ್ಧಾರಣೆ ಮಾಡಿದರು. ಆಗಲಿಂದ ಈ ಕಾರ್ಯಕ್ರಮ ಪ್ರತಿ ಶುಕ್ರವಾರ, ಮಂಗಳವಾರ ಪ್ರತಿ ದಿವಸನೂ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಪ್ರತಿ ದಿವಸನೂ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಬೆಳಗಿನ ಹೊತ್ತಿನಾಗೆ ಅರ್ಘ್ಯ, ಪಾದ್ಯ, ಆಚಮನ, ಸುಗಂಧ ದ್ರವ್ಯಗಳಿಂದ ಆಕೆಯನ್ನು ಪಂಚಾಮೃತ ಅಭಿಷೇಕಗಳಿಂದ ಮಾಡಿ ಶುದ್ಧಿ ಮಾಡಿ ಅಲಂಕಾರಯುಕ್ತವಾಗಿ ಆಕೆಯನ್ನು ಸಂತೋಷದಿಂದ ಎಲ್ಲರೂ ಕಲಿತು ಹಾಡು, ಹಸಿ, ಭಜನೆ ಕಾರ್ಯಕ್ರಮವನ್ನು ಇಲ್ಲಿ ನಡೆಸೋದು ಪದ್ಧತಿ. ಈ ಗ್ರಾಮದಲ್ಲಿ ಅದರ ಈ ಕಾರ್ತಿಕ ಮಾಸದಾಗೆ ಅದರಲ್ಲಿ ವಿಶೇಷವಾದಂಥ ಕೊನೆಯ ಸೋಮವಾರ ಮತ್ತೆ ಪ್ಲಸ್ ಅಮಾವಾಸ್ಯೆ. ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ಶುರುವಾಗಿರೋದು ಸೋಮವಾರದಿಂದನೇ ಬಂದು ಸೋಮವಾರಕ್ಕೆ ಮುಗಿಸಿಬಿಟ್ಟದೆ. ಇದರಲ್ಲಿ ಒಂದು ವಿಶೇಷ ಇದೆ. ಆದ ಕಾರಣ ಎಲ್ಲರಿಗೂ ನಮ್ಮ ದೇಶಕ್ಕೆ ಮಹಾ ಯಲ್ಲಮ್ಮ ಮಹಾ ತಾಯಿ ನಮ್ಮ ಭೂಸಮುದ್ರದ ಪರವಾಗಿ ಕರೋನಾ ಇಂಥವೇನಾದರೂ ಅಂಟು ವ್ಯಾಧಿಗಳು ನಮಗೆ ಯಾರಿಗೂ ಅಂಟಬಾರ್ದಂತೇಳಿ ಮತ್ತೊಮ್ಮೆ ಹಾರೈಸಿಕೊಂಡು ಈ ಭಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಕೆಯ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಂಡು ಹೋಗ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತೋ ಭವಂತೋ ಭವಂತು. ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರದ DVG ಬಡಾವಣೆಯ ಕುಂಬಾರಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತ ದೀಪೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಯನ್ನು ಶೋಭಾಯಮಾನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತೀಕ ಮಾಸ ಕೊನೆಯ ಸೋಮವಾರ ಮತ್ತು ಅಮಾವಾಸ್ಯೆ ಪ್ರಯುಕ್ತ ಸಹಸ್ರ ದೀಪೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಭಕ್ತಾದಿಗಳು ಮಠದ ಆವರಣದಲ್ಲಿ ವಿವಿಧ ಆಕೃತಿಯ ಸುಂದರವಾದ ರಂಗೋಲಿಗಳನ್ನು ಬಿಡಿಸಿ ಸಹಸ್ರ ದೀಪಗಳನ್ನು ಹಚ್ಚಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಹೊಸೂರಿನ ಅತಿ ಪುರಾತನ ದೇವಾಲಯವಾದ ಮರಕತ ಸಮೇತ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೊನೆಯ ಕಾರ್ತಿಕ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಭಕ್ತರು ಆಲಯದಲ್ಲಿ ಕಾರ್ತಿಕ ದೀಪಗಳನ್ನು ಹಚ್ಚಿ ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬರ್ಡ್ ಟ್ರಸ್ಟ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಹದಾಶಯದೊಂದಿಗೆ ವಿಕಲಾಂಗ ರೋಗಿಗಳಿಗೆ ಕೀಲುಗಳು, ಮೂಳೆಗಳು, ಬೆನ್ನುಹುರಿಗೆ ಸಂಬಂಧಿಸಿದ ಗಾಯಗಳಿಂದ ನೋವನ್ನು ಅನುಭವಿಸುತ್ತಿರುವ ಬಡ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಉಚಿತವಾದ ಸೇವೆ ಮಾಡುವುದಕ್ಕೆ ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಬರ್ಡ್ ಸಂಸ್ಥೆಯನ್ನು TTD ನಿರಂತರವಾಗಿ ನಿರ್ವಹಿಸುತ್ತಿದೆ. ಮತ್ತಷ್ಟು ವಿವರಗಳಿಗಾಗಿ TTD ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ.
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಪ್ರಯುಕ್ತ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಉಡುಪಿಯ ಕೊಡವೂರಿನ ನೃತ್ಯ ನಿಕೇತನ ತಂಡದವರಿಂದ ಜರುಗಿದ ನಾರಸಿಂಹ ಎಂಬ ನೃತ್ಯ ರೂಪಕವನ್ನು ವೀಕ್ಷಿಸೋಣ. ಪೌರುಷದ ಗರ್ವದಲ್ಲಿ ಬ್ರಹ್ಮನನು ಸ್ತುತಿಸುವೆನು, ಅಮಿತ ಭಕ್ತಿಯಲಿ ತಪಕೆ ನಿಂತನು ಧನುಜ ಸಕಲ ಜಗ ಬೆದರಿ, ತಪದಗ್ನಿ ವ್ಯಾಪಿಸಿತು ಅಖಿಲ ಜಗ ಹೆದರಿ, ಕಲ್ಲಾಗಿ ನಿಂತಿಹನು ದೈತ್ಯ ಕಡು ತಪದಿ, ಅಲ್ಲಾಡನು ವರವ ಪಡೆಯದೆ ಬ್ರಹ್ಮನರಿ. ಉಡುಪಿಯ ಮಂದಾರ್ತಿಯ ಶ್ರೀ ಕ್ಷೇತ್ರ ಮೇಳದ ಕಲಾವಿದರಿಂದ ನಡೆದ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನವನ್ನು ವೀಕ್ಷಿಸೋಣ. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ, ತಿರುಪ್ಪಾವೈ ಪಾಶುರಗಳನ್ನು ರಚಿಸಿ ಶ್ರೀ ರಂಗನಾಥನನ್ನು ಆರಾಧಿಸಿದ ಆಳ್ವಾರರು ಯಾರು? ಸರಿಯಾದ ಉತ್ತರ ಗೋದಾದೇವಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಿಗ್ಗೆ 9:30ಕ್ಕೆ. ಓಂ ನಮೋ ವೆಂಕಟೇಶಾಯ.